ಇನ್ನು ದೆಹಲಿಗೆ ತೆರಳಿದಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಿಜೆಪಿ ಬಣ ಜಗಳದ ಮಧ್ಯೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಸೊ ಸದ್ಯಕ್ಕೆ ಬಿಜೆಪಿಯ ಒಳಗೆ ಒಂದಷ್ಟು ಬಣಗಳಾಗಿದೆ. ಒಂದ್ ಕಡೆ ಶ್ರೀರಾಮುಲು ವರ್ಸಸ್ ರೆಡ್ಡಿ, ಮತ್ತೊಂದು ಕಡೆ ವಿಜೇಂದ್ರ ವರ್ಸಸ್ ಯತ್ನಾಳ್. ಬಿಜೆಪಿಯಲ್ಲಿ ಬಣಗಳ ಬಡಿದಾಟದ ಬೆನ್ನಲ್ಲೇ ಈಗ ಪ್ರಯಾಣ. ಕುತೂಹಲ ಕೆರಳಿಸಿದೆ ವಿಜೇಂದ್ರ ಅವರ ಈ ದೆಹಲಿ ವಿಸಿಟ್. ಈಗಾಗಲೇ ಕಳೆದ ಹಲವಾರು ತಿಂಗಳಿಂದ ಯತ್ನಾಳ್ ವರ್ಸಸ್ ವಿಜೇಂದ್ರ ಮುಂದುವರಿತಾ ಇದೆ. ಈಗ ಹೊಸದಾಗಿ ಶ್ರೀರಾಮುಲು ಮತ್ತು ರೆಡ್ಡಿ ಅದೇನು ತಣ್ಣಗಿತ್ತು ಅದು ಸ್ವಲ್ಪ ಈಗ ಮತ್ತೆ ಮುನ್ನೆಲೆಗೆ ದೊಡ್ಡದಾಗೆ ಬಂದಿದೆ. ಸೊ ಆ ಕಾರಣಕ್ಕೆ ಇದೆಲ್ಲವನ್ನು ಕೂಡ ಸರಿ ಮಾಡುವಂಥ ನಿಟ್ಟಿನಲ್ಲಿ ಈಗ ಮತ್ತೊಂದು ಸವಾಲು ಎದುರಾಗಿದೆ ವಿಜೇಂದ್ರ ಮುಂದೆ. ಒಂದು ಕಾಲದಲ್ಲಿ ಬಹಳ ದೋಸ್ತಿಗಳಾಗಿದ್ದಂಥ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಈಗ ಓಪನ್ ಆಗಿನೇ ಟಾಕ್ ಫೈಟ್ ನಡೀತಾ ಇದೆ. ಸೊ ಬಿಜೆಪಿ ಬಣ ಜಗಳದ ಮಧ್ಯೆ ಇವತ್ತು ದೆಹಲಿಗೆ ಹೊರಟಿದ್ದಾರೆ ವಿಜೇಂದ್ರ. ಸ್ವತಃ ಅವರ ವಿರುದ್ಧನೇ ಅವರು ರಾಜ್ಯಾಧ್ಯಕ್ಷರಾಗಿರಬಾರ್ದು ಅಂತ ಬಿಜೆಪಿಯಲ್ಲಿ ಒಂದು ಟೀಮ್ ಎದ್ದಿದೆ ಈಗ. ಇನ್ನೊಂದು ಕಡೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇವರಿಬ್ಬರ ನಡುವಿನ ಈ ಮನಸ್ತಾಪ ಏನಿದೆ, ಸೊ ಅದನ್ನು ಕೂಡ ಸರಿ ಮಾಡುವಂಥ ಒಂದು ಸವಾಲೀಗ ವಿಜೇಂದ್ರ ಮುಂದಿದೆ. ಸೊ ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನು ಭೇಟಿ ಆಗಲಿದ್ದಾರೆ ವಿಜೇಂದ್ರ. ಸೊ ಏನೆಲ್ಲ ಸೂಚನೆ ಬರುತ್ತೆ ಹೈಕಮಾಂಡ್ ಕಡೆಯಿಂದ ಗಮನಿಸಬೇಕಾಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಇದೀಗ ಈಗಾಗಲೇ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಆಗ್ತಿದ್ದಂಥ ಟಗ್ ಆಫ್ ವಾರ್ ನೋಡ್ತಾ ಇದ್ವಿ. ಇದರ ಜೊತೆ ಈಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಹೊಸ ಸಮಸ್ಯೆ ಅಂದರೆ ಒಂದಷ್ಟು ಸಮಯದಿಂದ ಅವರಿಬ್ಬರ ನಡುವೆ ಸಂಬಂಧಗಳು ಚೆನ್ನಾಗಿಲ್ಲದೆ ಇದ್ರೂ ಕೂಡ ಈಗ ಓಪನ್ ಅಪ್ ಆಗಿದೆ ಅದು. ಸೊ ಈ ಭೇಟಿ ಎಷ್ಟು ಮುಖ್ಯ ಆಗುತ್ತೆ ಕಿರಣ್? ಅವಿನಾಶ್, ಬಿಜೆಪಿಯಲ್ಲಿರುವಂತಹ ಒಂದಷ್ಟು ಜಟಾಪಟಿಗಳ ನಡುವೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ಒಂದಷ್ಟು ಪಕ್ಷದ ವಿಚಾರಗಳು ಮತ್ತು ಖಾಸಗಿ ವಿಚಾರಗಳ ಬಗ್ಗೆ ಕೂಡ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಇಲ್ಲಿ ಇವತ್ತಿನ ಭೇಟಿಯ ವೇಳೆ ಅವರು ಬಿಜೆಪಿ ವರಿಷ್ಠರನ್ನ ಭೇಟಿ ಆದ್ರೆ ಆ ಸಂದರ್ಭಕ್ಕೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಅವರು ವರಿಷ್ಠರನ್ನ ಭೇಟಿ ಆಗ್ತಾರೋ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಇಲ್ಲ. ಆದ್ರೆ ರಾಜ್ಯದಲ್ಲಿರುವಂತಹ ಗಂಭೀರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಭೇಟಿ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ರಾಜ್ಯದ ಬೆಳವಣಿಗೆಗಳು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಜಟಾಪಟಿಯಿಂದಾಗಿ ಬಿಜೆಪಿಯಲ್ಲಿದ್ದಂತಹ ಒಂದಷ್ಟು ಆಂತರಿಕ ಭಿನ್ನಮತ ಅಥವಾ ಜಗಳಗಳೇನಿದೆ ಅದು ಕೇವಲ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಒಂದು ಕಿತ್ತಾಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ಬೇರೆ ಬೇರೆ ತಂಡಗಳ ಸ್ವರೂಪದಲ್ಲೂ ಕೂಡ ಬಿಜೆಪಿಯಲ್ಲಿ ಕಿತ್ತಾಟಗಳು ನಡೀತಾ ಇದೆ. ಹೀಗಾಗಿ ಬಿಜೆಪಿಯ ಭಿನ್ನಮತ ಮತ್ತು ಒಳಜಗಳವನ್ನ ನಿಭಾಯಿಸುವಂತದ್ದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಸವಾಲಾಗ್ತದೆ. ಹೀಗಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ ಈ ಬೆಳವಣಿಗೆಗಳ ಮಧ್ಯೆ. ಈ ಸಂದರ್ಭಕ್ಕೆ ಅವರು ವರಿಷ್ಠರನ್ನ ಭೇಟಿ ಮಾಡಿದ್ರೆ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ ಮತ್ತು ಜಿಲ್ಲಾಧ್ಯಕ್ಷ ನೇಮಕಾತಿ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ. ಇದರ ಜೊತೆಗೆ ಅವರು ಖಾಸಗಿ ಕೆಲಸದ ನಿಮಿತ್ತ ದೆಹಲಿಗೆ ತೆರಳಿರುವಂತ ಕಾರಣಕ್ಕಾಗಿ ಕೇವಲ ಖಾಸಗಿ ಕೆಲಸವನ್ನಷ್ಟೇ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಒಂದು ವೇಳೆ ಕೇವಲ ಅವರ ಭೇಟಿ ಖಾಸಗಿ ಕೆಲಸಕ್ಕಷ್ಟೇ ಸೀಮಿತವಾದ್ರೆ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಅವಿನಾಶ್, ಧನ್ಯವಾದ ಕಿರಣ್.